ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಸಹದೇವ, ಅರ್ಜುನ ಮತ್ತೆ ನಕುಲ ವಿರಾಟನ ಅರಮನೆ ಒಳಗಡೆ ಪ್ರವೇಶ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ಮಹಾರಾಜ ಯುಧಿಷ್ಠಿರ ಮತ್ತೆ ಭೀಮಸೇನ ಮತ್ತೆ ದ್ರೌಪದಿ 3 ಜನ ಅರಮನೆ ಒಳಗಡೆ ಪ್ರವೇಶ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಹೇಳ್ಕೊಂಡು ಅಲ್ಲಿ ಇರ್ತಾರೆ. ಅದನ್ನು ತಿಳ್ಕೊಂಡ್ವಿ. ಇವತ್ತು ಈ 3 ಜನ ಹೇಗೆ ಅರಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಇದಾದ ಮೇಲೆ ಅಂತಂದ್ರೆ ಏನು, ದ್ರೌಪದಿ ತಾನು ಒಬ್ಬ ಸೈರೇಂದ್ರಿ ಅಂತ ಹೇಳಿಕೊಂಡು ಅರಮನೆಗೆ ಬಂದು ಸೇರ್ಕೊಳ್ತಾಳಲ್ವ, ಅದಾದ ಮೇಲೆ ಸಹದೇವ ಕೂಡ ಗೋಪಾಲಕನ ವೇಷವನ್ನು ಧರಿಸ್ಕೊಂಡು, ಅಂದರೆ ಗೋವುಗಳನ್ನು ನೋಡ್ಕೊಳ್ಳುವಂಥವನು ಅಂಥ ವೇಷವನ್ನು ಧರಿಸ್ಕೊಂಡು ಆ ಥರದ ಮಾತುಗಳನ್ನೇ ಆಡ್ತಾ ರಾಜ ವಿರಾಟನ ಗೋಶಾಲೆಯ ಹತ್ರಕ್ಕೆ ಬರ್ತಾನೆ. ಆ ತೇಜಸ್ವಿ ಪುರುಷನನ್ನ ಕರೆದು ರಾಜ ಅವನನ್ನ ಅರಮನೆ ಒಳಗಡೆ ಕರ್ಕೊಳ್ಳಿಲ್ಲ, ಅವನೇ ಎದ್ದು ಅವನ ಹತ್ರ ಹೋಗಿ ಮತ್ತೆ ಕೇಳ್ತಾನೆ, ನೀನು ಯಾರ ಮನುಷ್ಯ, ಎಲ್ಲಿಂದ ಬಂದಿದ್ಯಾ, ಏನು ಕೆಲಸವನ್ನ ಮಾಡ್ತೀಯಾ ಇಲ್ಲಿ, ಸರಿಯಾಗಿ ನನಗೆ ತಿಳಿಸು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಸಹದೇವ ಹೇಳ್ತಾನೆ, ನಾನು ಜಾತಿಯಿಂದ ವೈಶ್ಯನಾಗಿದ್ದೀನಿ, ನನ್ನ ಹೆಸರು ಹರಿಷ್ಠನೇಮಿ ಅಂತಂದ್ಬಿಟ್ಟು ಮೊದಲು ನಾನು ಪಾಂಡವರ ಹತ್ರ ಗೋವುಗಳನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೆ. ಆದರೆ ಈಗ ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಕೆಲಸ ಮಾಡದೇ ಇದ್ರೆ ಜೀವನ ನಡೆಯೋದಿಲ್ಲ. ಮತ್ತೆ ಪಾಂಡವರ ನಂತರ ನಿಮ್ಮನ್ನು ಬಿಟ್ಟು ಬೇರೆ ಯಾವ ರಾಜರು ಕೂಡ ನನಗಿಷ್ಟ ಆಗಲಿಲ್ಲ, ಅವ್ರ ಹತ್ರ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ರಾಜ ವಿರಾಟ ಹೇಳ್ತಾನೆ, ನಿನಗೆ ಯಾವ ಕೆಲಸದಲ್ಲಿ ಅನುಭವ ಇದೆ, ಮತ್ತೆ ಯಾವ ಷರತ್ತಿನ ಮೇಲೆ ನೀನು ಇಲ್ಲಿ ಇರೋದಕ್ಕೆ ಇಷ್ಟಪಡ್ತೀಯಾ, ಮತ್ತು ಇದಕ್ಕೆ ನಿನಗೆ ಎಷ್ಟು ಸಂಬಳ ಕೊಡಬೇಕಾಗತ್ತೆ ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಸಹದೇವ ಹೇಳ್ತಾನೆ, ನಾನು ಇದನ್ನು ಹೇಳಿಬಿಟ್ಟಿದ್ದೀನಿ, ನಾನು ಪಾಂಡವರ ಗೋವುಗಳನ್ನು ಸಂಭಾಳಿಸುವಂಥ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಜನರು ನನ್ನನ್ನು ತಂತಿಪಾಲ ಅಂತ ಕರಿತಾ ಇದ್ರು. 40 ಕಿಲೋಮೀಟರ್ ಒಳಗಡೆ ಎಷ್ಟು ಗೋವುಗಳಿರುತ್ತೋ, ಅಂದರೆ ಅಷ್ಟು ದೂರದವರೆಗೂ ಎಷ್ಟು ಗೋವುಗಳಿರುತ್ತೋ ಅವುಗಳ ಭೂತ ಭವಿಷ್ಯ ಮತ್ತೆ ವರ್ತಮಾನ ಕಾಲದ ಸಂಖ್ಯೆ ನನಗೆ ಸದಾ ಗೊತ್ತಿರುತ್ತೆ. ಅಂದ್ರೆ ಎಷ್ಟು ಗೋವುಗಳಿತ್ತು, ಎಷ್ಟು ಗೋವುಗಳಿದೆ, ಮತ್ತೆ ಎಷ್ಟು ಗೋವುಗಳು ಇರುತ್ತೆ, ಇದರ ಬಗ್ಗೆ ನನಗೆ ಸರಿಯಾದ ಜ್ಞಾನ ಇರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಯಾವ ಉಪಾಯಗಳಿಂದ ಗೋವುಗಳನ್ನು ಹೆಚ್ಚಿಸ್ಬೋದು, ಅಂದರೆ ಅದು ಹೆಚ್ಚಾಗಬೇಕು, ಈಗ 10 ಗೋವುಗಳಿದ್ರೆ 10 ಇರಬೇಕು ಅಂತಲ್ಲ, ಅದನ್ನು ಹೇಗೆ ಜಾಸ್ತಿ ಮಾಡೋದು ಅದು ಕೂಡ ನನಗೆ ಗೊತ್ತಿದೆ. ಆಮೇಲೆ ಅದರಲ್ಲಿ ಯಾವುದಕ್ಕಾದರೂ ರೋಗ ಅಥವಾ ವ್ಯಾಧಿಗಳು ಇದೆಲ್ಲ ಬಂದರೂ ಕೂಡ ಅದೆಲ್ಲವನ್ನ ಸರಿ ಮಾಡಬೇಕಾಗಿರೋದು ಕೂಡ ನನಗೆ ಗೊತ್ತಿದೆ. ಅಂದರೆ ಅದಕ್ಕಿಂತದೇ ಕಾಯಿಲೆ ಬಂದಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಮತ್ತು ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಇದಲ್ಲದೆ ನಾನು ಉತ್ತಮ ಲಕ್ಷಣಗಳಿರುವಂತಹ ಎತ್ತುಗಳನ್ನು ಕೂಡ ಕಂಡುಹಿಡಿಯಬಲ್ಲೆ. ಅಂದರೆ ಈಗ ಎಷ್ಟೊಂದು ಎತ್ತುಗಳಿರುತ್ತೆ, ಅದರಲ್ಲಿ ಉತ್ತಮವಾದದ್ದು ಯಾವುದು ಅನ್ನೋದು ಕೂಡ ನನಗೆ ಗೊತ್ತಾಗತ್ತೆ. ಆಮೇಲೆ ಅವುಗಳ ಮೂತ್ರವನ್ನು ಮೂಸೋ ಮಾತ್ರದಿಂದಲೇ ಬಂಜೆ ಸ್ತ್ರೀಯರಿಗೂ ಕೂಡ ಗರ್ಭ ಧರಿಸುತ್ತೆ ಅಂತಂದರೆ, ಬರೀ ಅದರ ಗಂಜಲವನ್ನು ಹಿಡ್ಕೊಂಡು ಅದರ ವಾಸನೆ ನೋಡೋದ್ರಿಂದನೇ ಗರ್ಭವತಿಯರಾಗ್ತಾರೆ. ಅಂತ ಒಂದು ಎತ್ತುಗಳು ಯಾವುದು ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿರಾಟ ಹೇಳ್ತಾನೆ, ನನ್ನ ಹತ್ರ ಒಂದೇ ಬಣ್ಣದ 1,00,000 ಪಶುಗಳಿದೆ, ಅವುಗಳಲ್ಲಿ ಎಲ್ಲ ಉತ್ತಮ ಗುಣಗಳ ಸಮ್ಮಿಶ್ರಣ ಇದೆ, ಅಂದರೆ ಎಲ್ಲ ಮಿಕ್ಸ್ ಆಗಿರುವಂಥ ಗುಣಗಳಿದೆ. ಇವತ್ತಿನಿಂದ ಆ ಪಶುಗಳು ಮತ್ತು ಅವುಗಳ ರಕ್ಷಕರನ್ನ, ಅಂದರೆ ಎಷ್ಟು ಪಶುಗಳಿದೆಯೋ ಅದು ಮತ್ತು ಅದನ್ನು ರಕ್ಷಣೆ ಮಾಡುವಂಥವ್ರು, ಈಗ ನೋಡ್ಕೊಳ್ತಾ ಇರುವಂಥವ್ರು ಇದ್ದಾರಲ್ಲ, ಅವರೆಲ್ಲರನ್ನು ನಾನು ನಿನ್ನ ಅಧಿಕಾರದಲ್ಲಿ ಒಪ್ಪಿಸ್ತೀನಿ, ನನ್ನ ಪಶುಗಳು ಈಗ ನಿನ್ನ ಅಧೀನದಲ್ಲೇ ಇರುತ್ತೆ. ಈ ರೀತಿ ರಾಜನಿಗೆ ಪರಿಚಯ ಮಾಡಿಕೊಂಡು ಸಹದೇವ ಅಲ್ಲಿ ಸುಖದಿಂದ ಇರೋದಕ್ಕೆ ಶುರು ಮಾಡ್ತಾನೆ. ಅವನನ್ನು ಕೂಡ ಯಾರು ಗುರುತಿಸೋದಕ್ಕಾಗಲಿಲ್ಲ. ಅಲ್ಲಿ ರಾಜ ಅವನ ಭರಣ ಪೋಷಣೆಯ ಒಳ್ಳೆಯ ಪ್ರಬಂಧವನ್ನ ಮಾಡ್ತಾನೆ. ಅಂದರೆ ಅವನು ಊಟ, ಬಟ್ಟೆ, ತಿಂಡಿ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಒಳ್ಳೆ ರೀತಿಯ ಒಂದು ಅನುಕೂಲವನ್ನ ಮಾಡಿಕೊಡ್ತಾನೆ. ಹೇಗೋ ಒಂದು ಇರೋದಲ್ಲ, ಅವನು ಅಷ್ಟು ವಿದ್ಯಾವಂತ, ಅಷ್ಟು ಬುದ್ಧಿವಂತ. ಅದೆಲ್ಲ ನೋಡಿ ಅವನಿಗೆ ತುಂಬ ಸಂತೋಷ ಆಗಿ ಅವನು ಚೆನ್ನಾಗಿ ಊಟ, ಬಟ್ಟೆ ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ಅವನಿಗೊಂದು ಒಳ್ಳೆ ಮನೆ, ಒಂದು ಸ್ವಲ್ಪ ಅವನಿಗೆ ಬೇಕಾಗಿರುವಂಥ ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಸ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರೇ ಬಂದು ಒಂದೊಂದು ಹೆಸರನ್ನು ಹೇಳಿಕೊಂಡು ಅವರಿಗಿಷ್ಟವಾದಂಥ ಕೆಲಸವನ್ನು ಮಾಡೋ ಮೂಲಕ ಅಲ್ಲಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಈಗ ಸಹದೇವ ಬಂದು ಸೇರ್ಕೊಂಡ ಅಲ್ವಾ. ಇನ್ನು
ನಕುಲ ಮತ್ತು ಅರ್ಜುನ ಹೇಗೆ ಬಂದು ಸೇರಿಕೊಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.